ಮಿತ್ರರೇ ನಮಸ್ಕಾರ. ಮಿತ್ರರೇ, ದೇಶದಲ್ಲಿ ಎಐ ಇಂಪ್ಯಾಕ್ಟ್ ಶೃಂಗಸಭೆ ನಡೀತಾ ಇದೆಯಲ್ಲ, ಆ ಶೃಂಗಸಭೆಗೆ ನುಗ್ಗಿದಂತಹ ಕಾಂಗ್ರೆಸ್ ಕಾರ್ಯಕರ್ತರು ಅತ್ಯಂತ ನೀಚ ಮಟ್ಟಕ್ಕಿಳಿದು ಈ ದೇಶದ ಮರ್ಯಾದೆಯನ್ನು ತೆಗೆದಿದ್ದಾರೆ. ವಿಶ್ವದ ನಾಯಕರು ಭಾಗಿಯಾದಂತಹ ಶೃಂಗಸಭೆಯಲ್ಲಿ ಬಟ್ಟೆ ಬಿಚ್ಚಿಕೊಂಡು ಪ್ರತಿಭಟನೆ ಮಾಡಿ ದೇಶಕ್ಕೆ ಅವಮಾನ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಒಂದು ಕಡೆ ಮಿತ್ರರೇ, ಕಾಂಗ್ರೆಸ್ನ ಕಾರ್ಯಕರ್ತರು ಈ ರೀತಿಯಾಗಿ ಮಾಡ್ತಾ ಇದ್ರೆ, ಇನ್ನು ಅವರ ನಾಯಕ ಇದ್ದಾರಲ್ಲ ರಾಹುಲ್ ಗಾಂಧಿ, ಅವರು ಇತ್ತೀಚೆಗೆ ಒಂದು ನರೇಟಿವ್ ಬಿಲ್ಡಿಂಗ್ ಪ್ರೋಗ್ರಾಮ್ ಅನ್ನು ಕೈಗೆತ್ತಿಕೊಂಡಿದ್ರು. ಅದೇನು ಕೇಳಿದ್ರೆ, ಜನರಲ್ ನರವಣೆ ಹೆಸರಿನಲ್ಲಿ ಒಂದು ಅನ್ಪಬ್ಲಿಷ್ಡ್ ಬುಕ್ ಅನ್ನು ಇಟ್ಕೊಂಡು ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಸಮಯದಲ್ಲಿ, ಅಂದ್ರೆ ಯುದ್ಧದಂತಹ ಸಿಚುವೇಶನ್ನಲ್ಲಿ ಕೇಂದ್ರ ಸರ್ಕಾರ ಸರಿಯಾದಂತಹ ನಿರ್ಧಾರ ಕೈಗೊಂಡಿಲ್ಲ, ಸೇನಾ ಮುಖ್ಯಸ್ಥರನ್ನ ಏಕಾಂಗಿಯಾಗಿ ಬಿಟ್ಟುಬಿಟ್ಟಿದ್ರು, ಹೀಗಂತ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಸೇನೆ ಮತ್ತು ಭಾರತ ಸರ್ಕಾರದ ನಡುವೆ ಒಂದು ಕಂದಕ ನಿರ್ಮಾಣ ಮಾಡುವಂತಹ ಕೆಲಸಕ್ಕೆ ರಾಹುಲ್ ಗಾಂಧಿ ಮುಂದಾಗಿದ್ರು. ಆದ್ರೆ ರಾಹುಲ್ ಗಾಂಧಿ ನಿರ್ಮಿಸಿದ್ದಂತಹ ಆ ಸುಳ್ಳು ನರೇಟಿವ್ನ ಗೋಪುರ ಇವತ್ತು ಧ್ವಂಸ ಆಗಿ ಹೋಗಿದೆ. ಅದನ್ನ ಧ್ವಂಸ ಮಾಡಿದ್ ಯಾರು ಕೇಳಿದ್ರೆ, ಸ್ವತಃ ಜನರಲ್ ನರವಣೆ. ಈ ವಿವಾದ ಆರಂಭವಾದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಜನರಲ್ ನರವಣೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ರಾಹುಲ್ ಗಾಂಧಿ ಅವರ ಮುಖವಾಡ ಬಟಾ ಬಯಲಾಗಿದೆ. ಇನ್ನೊಂದು ಕಡೆ ಮಿತ್ರರೇ, ಇಷ್ಟೆಲ್ಲ ಆಗ್ತಿದ್ದ ಹಾಗೆ ರಾಹುಲ್ ಉತ್ತರಿಸಲಾಗದೆ ಓಡ್ ಹೋಗಿದ್ದಾರೆ, ಪಲಾಯನ ಮಾಡಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಮೇಜರ್ ಆದಂತಹ ಬೆಳವಣಿಗೆ ಕೂಡ ನಡೆದಿದೆ. ಅದೇನು ಕೇಳಿದ್ರೆ, ಇತ್ತೀಚೆಗೆ ಶಶಿ ತರೂರ್ ಬಗ್ಗೆ ಕಾಂಗ್ರೆಸ್ಗೆ ಮತ್ತೆ ನಿರೀಕ್ಷೆ ಹುಟ್ಟುಕೊಂಡಿತ್ತು. ಶಶಿ ತರೂರ್ ಸರಿ ಹೋಗ್ಬಿಟ್ರು. ರಾಹುಲ್ ಗಾಂಧಿ ಮತ್ತು ಖರ್ಗೆಯ ನಡುವೆ ಮಾತುಕತೆ ಆದ ಬಳಿಕ ತರೂರ್ ಮತ್ತೆ ಕಾಂಗ್ರೆಸ್ನ ಟ್ರ್ಯಾಕ್ಗೆ ಬಂದ್ರು ಅಂತ ಬಹುತೇಕ ಕಾಂಗ್ರೆಸ್ ಕಾರ್ಯಕರ್ತರು ಅಂದುಕೊಂಡಿದ್ರು. ಆದ್ರೆ ಇವತ್ತು ಮತ್ತೆ ಶಶಿ ತರೂರ್ ದೇಶದ ಜೊತೆಗೆ ನಿಂತ್ಕೊಂಡಿದ್ದಾರೆ. ಕಾಂಗ್ರೆಸ್ನ ಸುಳ್ಳು ನರೇಟಿವ್ನ ವಿರುದ್ಧ ಸ್ವತಃ ಶಶಿ ತರೂರ್ ಬಂಡಾಯ ಸಾರಿದ್ದಾರೆ. ಮಿತ್ರರೇ, ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಡೆವಲಪ್ಮೆಂಟ್ಗಳು ಈ ವಿಡಿಯೋದಲ್ಲಿ. ಈ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಈ ಎಐ ಇಂಪ್ಯಾಕ್ಟ್ ಶೃಂಗಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದಂತಹ ಹೈಡ್ರಾಮದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಕಾಂಗ್ರೆಸ್ ಕಾರ್ಯಕರ್ತರು ನಡೆದುಕೊಂಡಂತಹ ರೀತಿ ಇದೆಯಲ್ಲ, ಇದು ದೇಶಕ್ಕೆ ಮಾಡಿದಂತಹ ಅವಮಾನ. ಯಾಕೆ ಕೇಳಿದ್ರೆ, ಎಐ ಇಂಪ್ಯಾಕ್ಟ್ ಶೃಂಗಸಭೆ ಇದೆಯಲ್ಲ, ಇದೇನು ಬಿಜೆಪಿಯ ಶೃಂಗಸಭೆ ಅಲ್ಲ. ಅದನ್ನು ಬಿಜೆಪಿ ಆಯೋಜನೆ ಮಾಡಿದ್ದೂ ಕೂಡ ಅಲ್ಲ. ಅದು ಭಾರತ ಸರ್ಕಾರ ಆಯೋಜನೆ ಮಾಡಿದಂಥ ವಿಶ್ವಮಟ್ಟದ ಒಂದು ಶೃಂಗಸಭೆ. 20ಕ್ಕೂ ಹೆಚ್ಚು ದೇಶದ ನಾಯಕರು ಅಲ್ಲಿಗೆ ಬಂದಿದ್ರು. ಗ್ಲೋಬಲ್ ಲೆವೆಲ್ನ ಸಿಇಒಗಳು ಆ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ರು. ಅನೇಕ ದೇಶಗಳ ಮಿನಿಸ್ಟರ್ಗಳು ಆ ಒಂದು ಶೃಂಗಸಭೆಯ ಭಾಗ ಆಗಿದ್ರು. ಬೇರೆ ಬೇರೆ ದೇಶಗಳಿಂದ ಡೆಲಿಗೇಷನ್ ಅಲ್ಲಿಗೆ ಬಂದಿತ್ತು. ಒಂದು ಗ್ಲೋಬಲ್ ಲೆವೆಲ್ನಲ್ಲಿ ಸದ್ದು ಮಾಡ್ತಾ ಇದ್ದಂತಹ ಶೃಂಗಸಭೆ. ಹೀಗಾಗಿ ಅದು ಭಾರತದ ಶೃಂಗಸಭೆಯೇ ಹೊರತು ಬಿಜೆಪಿಯ ಶೃಂಗಸಭೆ ಅಲ್ಲ. ಆದರೆ ಈ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಳ್ಳದಂತಹ ಕಾಂಗ್ರೆಸ್ ಇವತ್ತು ದೊಡ್ಡ ಅನಾಹುತವನ್ನೇ ಸೃಷ್ಟಿ ಮಾಡಿದೆ. ದೆಹಲಿಯ ಭಾರತ್ ಮಂಟಪಂನಲ್ಲಿ ಈ ಒಂದು ಎಐ ಇಂಪ್ಯಾಕ್ಟ್ ಶೃಂಗಸಭೆ ನಡೀತಾ ಇದೆ. ಅಲ್ಲಿಗೆ ನುಗ್ಗಿದಂತಹ ಕಾಂಗ್ರೆಸ್ ಕಾರ್ಯಕರ್ತರು ಶರ್ಟ್ಗಳನ್ನು ಬಿಚ್ಚಿ ಅರೆಬೆತ್ತಲೆಯಾಗಿ ಪ್ರತಿಭಟನೆ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದ್ದಾರೆ. ಮಿತ್ರರೇ, ಈ ಘಟನೆಯನ್ನ ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿ ಯೋಚನೆ ಮಾಡಬೇಡಿ. ಕೇವಲ ಒಬ್ಬ ಭಾರತೀಯನಾಗಿ ಮಾತ್ರ ಯೋಚನೆ ಮಾಡಿ. ಎಐ ಶೃಂಗಸಭೆಗೆ ಸಾವಿರಾರು ಸಂಖ್ಯೆಯಲ್ಲಿ ವಿದೇಶಿ ಗಣ್ಯರು ಬಂದಿರ್ತಾರೆ. ಅವರ ಮುಂದೆ ಭಾರತದ ಒಂದು ಪಕ್ಷದ ಕಾರ್ಯಕರ್ತರು ಬಟ್ಟೆ ಬಿಚ್ಚಿಕೊಂಡು ಅಲ್ಲಿ ಘೋಷಣೆಯನ್ನು ಕೂಗ್ತಾ ಹಂಗಾಮವನ್ನು ಸೃಷ್ಟಿ ಮಾಡಿದ್ದೆ ಆದ್ರೆ ಮರ್ಯಾದೆ ಹೋಗೋದು ಯಾರದ್ದು? ಬಿಜೆಪಿಯದ್ದ, ಕಾಂಗ್ರೆಸ್ನದ್ದ ಅಥವಾ ಭಾರತದ್ದ? ಈ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲವಾದಂತಹ ಕಾಂಗ್ರೆಸ್ ಕಾರ್ಯಕರ್ತರು ಒಳಗೆ ನುಗ್ಗಿ ಹಂಗಾಮವನ್ನು ಸೃಷ್ಟಿ ಮಾಡಿದ್ದಾರೆ. ಮಿತ್ರರೇ, ತಕ್ಷಣ ಪೊಲೀಸರು ಬಂದ್ರು, ಅವರನ್ನು ಅರೆಸ್ಟ್ ಮಾಡಿದ್ರು, ಅಲ್ಲೇನೋ ಆಯ್ತು ಬಿಡಿ. ಆದ್ರೆ ಈ ಸುದ್ದಿ ಯಾವ ಮಟ್ಟಕ್ಕಾಗತ್ತೆ? ನೀವು ದೇಶದ ಅಭಿವೃದ್ಧಿಯನ್ನ ಯಾಕೆ ಜಲಸಾಗಿ ನೋಡ್ತೀರಿ? ಮೊನ್ನೆ ಗಲಗೋಟಿಯಾದ ಒಂದು ಪ್ರೈವೇಟ್ ಯೂನಿವರ್ಸಿಟಿ ಒಂದು ತಪ್ಪನ್ನ ಮಾಡ್ತು. ಚೈನಾ ನಿರ್ಮಿತ ರೋಬೋ ಡಾಗ್ ಅನ್ನು ತೋರಿಸ್ಬಿಟ್ಟು ಇದನ್ನ ನಾವು ತಯಾರು ಮಾಡಿದ್ದು ಅಂತ ಆ ಯೂನಿವರ್ಸಿಟಿ ಹೇಳ್ಕೊಳ್ತು. ಅದಕ್ಕೆ ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನ ಲಿಂಕ್ ಮಾಡಿಬಿಡ್ತು. ಇಡೀ ಎಐ ಇಂಪ್ಯಾಕ್ಟ್ ಶೃಂಗಸಭೆಯೇ ವಿಫಲ ಆಯಿತು ಅನ್ನುವ ಅರ್ಥದಲ್ಲಿ ಕಾಂಗ್ರೆಸ್ನವರು ಮಾತನಾಡಿದ್ರು. ಅದೇನು ವರ್ಕೌಟ್ ಆಗಿಲ್ಲ ಅಂತ ಅನಿಸಿರಬೇಕು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಎಐ ಇಂಪ್ಯಾಕ್ಟ್ ಶೃಂಗಸಭೆಗೆ ನುಗ್ಗಿ ಪ್ರತಿಭಟಿಸುವಂಥ ಪ್ರಯತ್ನ ಮಾಡಿದ್ರಿ. ಮಿತ್ರರೇ, ನಿಜವಾಗ್ಲೂ ನೀವು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತಾದರೆ ದೆಹಲಿಯಲ್ಲಿ ಬೇಕಾದಷ್ಟು ಜಾಗ ಇದೆ. ನಿಮ್ಮ ದೊಡ್ಡ ನಾಯಕನಾದಂಥ ರಾಹುಲ್ ಗಾಂಧಿಯನ್ನು ಜಂತರ್ ಮಂತರ್ನಲ್ಲಿ ದಿನ ಇಡೀ ಕೂರಿಸ್ಕೊಳ್ಬಹುದಿತ್ತು. ಒಂದು ವಾರ ಬೇಕಾದರೂ ನೀವು ಅಲ್ಲಿ ಮಲಗಿ ಎದ್ದಿದ್ರೂ ಕೂಡ ಯಾರೂ ಕೇಳ್ತಾ ಇರಲಿಲ್ಲ. ಅದನ್ನು ಬಿಟ್ಟು ಈ ರೀತಿಯಾಗಿ ಹೇಸಿಗೆ ಕೆಲಸ ಮಾಡಿದ್ದಿದೆಯಲ್ಲ, ಇದು ದೇಶಕ್ಕೊಂದು ಕಡೆ ಅವಮಾನ, ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಅನ್ನೋದನ್ನ ದೇಶದ ಎದುರು ಬೆತ್ತಲು ಮಾಡಿದೆ. ಮಿತ್ರರೇ, ಏನೋ ಸಡನ್ ಆಗಿ ಪ್ರತಿಭಟನೆ ಆಗಿದ್ದಲ್ಲ. ಯಾಕೆ ಗೊತ್ತಾ? ಈ ಎಐ ಇಂಪ್ಯಾಕ್ಟ್ ಶೃಂಗಸಭೆಗೆ ಯಾರು ಬೇಕಾದರೂ ಎಂಟ್ರಿ ಪಡೆಯುವ ಹಾಗಿರಲಿಲ್ಲ. ಮೊದಲೇ ರಿಜಿಸ್ಟರ್ ಆಗಬೇಕಾಗಿತ್ತು. ಇಂತಹ ಸನ್ನಿವೇಶ ಇರುವಾಗ ಇವರೆಲ್ಲರಿಗೂ ಕೂಡ ಎಂಟ್ರಿ ಸಿಕ್ಕಿದೆ ಅಂತಂದ್ರೆ ಇದೆಲ್ಲವೂ ಕೂಡ ಪೂರ್ವ ನಿರ್ಧಾರಿತ. ಮೊದಲೇ ಯೋಜನೆ ಮಾಡ್ಕೊಂಡ್ಬಿಟ್ಟು ಇವರು ಎಂಟ್ರಿ ಆಗೋದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಅಂದ್ರೆ ದೊಡ್ಡವರ ಕುಮ್ಮಕ್ಕಿಲ್ಲದೆ ಇದು ಯಾವುದು ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಅದಕ್ಕೆ ಹೇಳೋದು ಯಥಾ ರಾಜ ತಥಾ ಪ್ರಜಾ ಅಂತ. ನಾಯಕರು ಹೇಗಿರ್ತಾರೋ ಅವರಂತೆ ಕಾರ್ಯಕರ್ತರು ಕೂಡ ಇರ್ತಾರೆ. ಅದೇ ರೀತಿಯಾಗಿ ಕಾರ್ಯಕರ್ತರು ಕೂಡ ಯೋಚಿಸ್ತಾರೆ.
ಇದಿಷ್ಟು ಕಾರ್ಯಕರ್ತರ ವಿಚಾರವಾದ್ರೆ ಆ ಪಕ್ಷದ ನಾಯಕನ ವಿಚಾರವೂ ಕೂಡ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಈ ಬಾರಿ ಬಜೆಟ್ ಸೆಷನ್ ನಡೆಯುವಂತಹ ಸಂದರ್ಭದಲ್ಲಿ ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅದು ಕಾರವಾನ್ ಎನ್ನುವಂತಹ ಒಂದು ಸಾಮಾನ್ಯ ಮ್ಯಾಗಝೀನ್ ನಲ್ಲಿ ಪ್ರಕಟವಾದಂತಹ ಒಂದು ಆರ್ಟಿಕಲ್ ಅನ್ನ ಇಟ್ಟುಕೊಂಡು ಇಡೀ ಬಜೆಟ್ ಸೆಷನ್ ಅನ್ನ ಬಲಿ ಪಡೆದಿದ್ರು. ಆ ಆರ್ಟಿಕಲ್ ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಭಾರತದ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ನರಾವಣೆ ಅವರು ಬರೆದಿರುವಂತಹ ಒಂದು ಅನ್ಪಬ್ಲಿಷ್ಡ್ ಬುಕ್ ಅನ್ನ ಆಧರಿಸಿ ಒಂದು ಆರ್ಟಿಕಲ್ ಅನ್ನ ಬರೆಯಲಾಗಿತ್ತು. ಅದನ್ನ ಸಂಸತ್ತಿನಲ್ಲಿ ತಪ್ಪಾಗಿ ಕೋಟ್ ಮಾಡಿಬಿಟ್ಟು ಕೇಂದ್ರ ಸರ್ಕಾರ ಚೈನಾದ ಟ್ಯಾಂಕರ್ಗಳು ಭಾರತದತ್ತ ನುಗ್ಗಿ ಬರುವಂತಹ ಸಂದರ್ಭದಲ್ಲಿ ಯಾವುದೇ ನಿರ್ಧಾರವನ್ನ ಕೈಗೊಂಡಿರಲಿಲ್ಲ. ಸೇನಾ ಮುಖ್ಯಸ್ಥರನ್ನ ಏಕಾಂಗಿಯಾಗಿ ಮಾಡಿಬಿಟ್ರು. ಜೋ ಉಚಿತ್ ಸಮಜೋ ಓ ಕರೋ ಅಂತ ಹೇಳ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ರು. ಇದನ್ನ ಜನರಲ್ ನರಾವಣೆ ತನ್ನ ಪುಸ್ತಕದಲ್ಲಿ ಬರೆದಿದ್ದಾರೆ ಅಂತ ರಾಹುಲ್ ಗಾಂಧಿ ಹಂಗಾಮವನ್ನೇ ಸೃಷ್ಟಿ ಮಾಡಿದ್ರು. ಮಿತ್ರರೇ, ಇದು ದೇಶಾದ್ಯಂತ ಸದ್ದು ಮಾಡಿತ್ತು. ಆದರೆ ಆ ಸಂದರ್ಭದಲ್ಲಿ ಎಲ್ಲೂ ಕೂಡ ಜನರಲ್ ನರಾವಣೆ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಅವರೊಂದು ಸೂಕ್ಷ್ಮವಾಗಿ ಇಡೀ ದೇಶಕ್ಕೊಂದು ಸಂದೇಶ ಕೊಡುವ ಪ್ರಯತ್ನ ಮಾಡಿದ್ರು. ಅದೇನು ಕೇಳಿದ್ರೆ, ಯಾವಾಗ ಪೆಂಗ್ವಿನ್ ಅಂದ್ರೆ ಆ ಪುಸ್ತಕವನ್ನ ಪಬ್ಲಿಷ್ ಮಾಡುವಂತಹ ಅಥಾರಿಟಿ ಹೊಂದಿರುವಂತಹ ಸಂಸ್ಥೆ ಇದೆಯಲ್ಲ, ಪಬ್ಲಿಷರ್, ಅವರು ಈ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾರಲ್ಲ, ಈ ಬುಕ್ ಇನ್ನೂ ಕೂಡ ಪಬ್ಲಿಷ್ ಆಗಿಲ್ಲ, ಆ ಪುಸ್ತಕದ ಡಿಜಿಟಲ್ ಪ್ರತಿಯಾಗಲಿ ಮುದ್ರಿತ ಪ್ರತಿಯಾಗಲಿ ಎಲ್ಲೂ ಕೂಡ ಲಭ್ಯ ಇಲ್ಲ. ಒಂದು ವೇಳೆ ಆ ರೀತಿಯ ಪ್ರತಿಗಳನ್ನ ಯಾರಾದ್ರೂ ಹಂಚಿದ್ದೆ ಆದ್ರೆ ಅದು ಕಾಪಿರೈಟ್ ನ ವೈಲೇಷನ್ ಆಗತ್ತೆ, ನಾವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ ಅಂತ ಎಚ್ಚರಿಕೆಯ ಒಂದು ಮೆಸೇಜ್ ಅನ್ನ ಪೆಂಗ್ವಿನ್ ಪಾಸ್ ಮಾಡಿತ್ತು. ಆ ಒಂದು ಮೆಸೇಜ್ ಅನ್ನ ಶೇರ್ ಮಾಡಿದ್ದಂತಹ ಜನರಲ್ ನರಾವಣೆ ಅವರು ನನ್ನ ಬುಕ್ಕಿನ ಸ್ಥಿತಿ ಹೀಗಿದೆ ಅಂತ ಇಡೀ ದೇಶಕ್ಕೆ ಸೂಚ್ಯವಾಗಿ ಹೇಳಿದ್ರು. ಆದರೂ ಸಹ ರಾಹುಲ್ ಗಾಂಧಿ ಅವರು ತನ್ನ ವಿಚಾರಗಳಿಂದ ಹಿಂದೆ ಸರಿದಿರಲಿಲ್ಲ. ಅದೇ ಸತ್ಯ ಅಂತ ಹೇಳಿ ವಾದಿಸೋದಕ್ಕೆ ಮುಂದಾಗ್ತಾ ಇದ್ರು. ಆದರೆ ಮಿತ್ರರೇ, ಈಗ ಜನರಲ್ ನರಾವಣೆ ಫಸ್ಟ್ ಟೈಮ್ ಮಾಧ್ಯಮಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಈ ವಿವಾದ ಆರಂಭವಾದ ಬಳಿಕ ಜನರಲ್ ನರಾವಣೆ ಕೊಟ್ಟಂತಹ ಮೊದಲ ಪ್ರತಿಕ್ರಿಯೆ ಇದು. ಅದರಲ್ಲಿ ನರಾವಣೆ ಪ್ರಮುಖವಾಗಿ 3 ವಿಚಾರಗಳನ್ನು ಹೇಳಿದ್ದಾರೆ. ಈ 3 ವಿಚಾರಗಳು ಕೂಡ ರಾಹುಲ್ ಗಾಂಧಿ ಅವರಿಗೆ ಮುಖಭಂಗವಾಗಬಹುದಾದಂತಹ ವಿಚಾರಗಳೇ. ರಿಪಬ್ಲಿಕ್ ಟಿವಿಯ ವರದಿಗಾರ್ತಿಯಾಗಿರುವಂತಹ ಆಲಿಶಾ ನಾಯರ್ಗೆ ಕೊಟ್ಟಂತಹ ಇಂಟರ್ವ್ಯೂನಲ್ಲಿ ನರಾವಣೆ ಬಹಳ ಸ್ಪಷ್ಟವಾಗಿ ಮೊದಲನೇ ಅಂಶ ಹೇಳಿದ್ದೇನು ಕೇಳಿದ್ರೆ, ಗಲ್ವಾನ್ ಕ್ಲಾಶ್ ಆಗಿರಬಹುದು, ಡೋಕ್ಲಾಮ್ ಕ್ಲಾಶ್ ಆಗಿರಬಹುದು, ಅನಂತರದಲ್ಲಿ ನಡೆದಂತಹ ಸಂಘರ್ಷಗಳಾಗಿರಬಹುದು, ಈ ವೇಳೆ ಭಾರತ ಒಂದೇ ಒಂದು ಇಂಚು ಭೂಮಿಯನ್ನ ಕೂಡ ಕಳೆದುಕೊಂಡಿಲ್ಲ. ನೀವಿದನ್ನ ನನ್ನ ಬಳಿಯಲ್ಲಿ ಕೇಳೋದಕ್ಕಿಂತಲೂ ಹೆಚ್ಚಾಗಿ ಚೈನಾ ಬಳಿಯಲ್ಲಿ ಪ್ರಶ್ನೆ ಕೇಳಿ, ಭಾರತದಿಂದ ನೀವು 1 ಇಂಚು ಭೂಮಿಯನ್ನಾದರೂ ಪಡೆದುಕೊಂಡಿದ್ದೀರಾ ಅಂತ. ಅವರಿಂದ ನಿಮಗೆ ಸರಿಯಾದ ಉತ್ತರ ಸಿಗುತ್ತೆ ಅಂತೇಳಿ ಜನರಲ್ ನರಾವಣೆ ರಾಹುಲ್ ಗಾಂಧಿ ಮುಖಕ್ಕೆ ಹೊಡೆದಾಗ ಹೇಳಿದ್ದಾರೆ. ಮಿತ್ರರೇ, ಜನರಲ್ ನರಾವಣೆ ಈ ಹಿಂದೆಯೂ ಕೂಡ ಈ ವಿಚಾರವನ್ನ ಸ್ಪಷ್ಟವಾಗಿ ಹೇಳಿದ್ರು. ಆದರೆ ರಾಹುಲ್ ಗಾಂಧಿ ಈ ವಿಚಾರವನ್ನ ಎಲ್ಲೂ ಕೂಡ ಪ್ರಸ್ತಾಪವನ್ನೇ ಮಾಡೋದಿಲ್ಲ. ಬದಲಾಗಿ ತನ್ನ ಇನ್ನೊಂದು ಸುಳ್ಳು ನರೇಟಿವ್ ಅನ್ನ ಅವರು ಹೇಳ್ತಲೇ ಇರ್ತಾರೆ. ಅದೇನು, ಭಾರತ ಗಲ್ವಾನ್ ಘರ್ಷಣೆ ಆದ ಬಳಿಕ 12,000 ಸ್ಕ್ವೇರ್ ಕಿಲೋಮೀಟರ್ನಷ್ಟು ಜಾಗವನ್ನ ಕಳಕೊಂಡಿದೆ ಅಂತ. ಭಾರತ ಭೂಮಿಯನ್ನ ಕಳ್ಕೊಂಡಿದ್ದು ನಿಜ, ಆದರೆ ಗಲ್ವಾನ್ ಸಂಘರ್ಷದ ವೇಳೆ ಅಲ್ಲ. ಇವರು ಮುತ್ತಾತ ಆಳ್ವಿಕೆ ನಡೆಸ್ತಾ ಇದ್ರಲ್ಲ ಈ ದೇಶವನ್ನ, ಆ ಸಂದರ್ಭದಲ್ಲಿ. ಈಗ ನರಾವಣೆ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ, ನಾವು ಒಂದೇ 1 ಇಂಚು ಭೂಮಿಯನ್ನ ಕೂಡ ಕಳಕೊಂಡಿಲ್ಲ. ಹಾಗೆ ರಾಹುಲ್ ಗಾಂಧಿ ಅವರು ಸಂಸತ್ನಲ್ಲಿ ಈ ವಿಷಯವನ್ನ ಎತ್ತಿದ್ರ ಬಗ್ಗೆಯೂ ಕೂಡ ನರಾವಣೆ ಬಹಳ ಸೂಚ್ಯವಾಗಿ ಉತ್ತರ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಯಾರು ಏನ್ ಬೇಕಾದ್ರೂ ಹೇಳಬಹುದು, ಅದೆಲ್ಲದಕ್ಕೂ ಕೂಡ ಅವರಿಗೆ ಸ್ವಾತಂತ್ರ್ಯ ಇದೆ, ಅವ್ರ ಬಾಯಿಗೆ ನಾವು ಅಡ್ಡ ಬರೋದಕ್ಕೆ ಸಾಧ್ಯವಾ ಅನ್ನುವ ಅರ್ಥದಲ್ಲಿ ಒಂದು ವ್ಯಂಗ್ಯಭರಿತವಾಗಿ ರಾಹುಲ್ ಗಾಂಧಿ ಅವರಿಗೆ ಟಾಂಟ್ ಕೊಟ್ಟಿದ್ದಾರೆ. ಹಾಗೆ ಕಾರವಾನ್ ಪಬ್ಲಿಷ್ ಮಾಡಿರುವಂತಹ ಆರ್ಟಿಕಲ್ ಅನ್ನು ಕೂಡ ನರಾವಣೆ ಟಾರ್ಗೆಟ್ ಮಾಡಿದ್ದಾರೆ. ಹೇಳಲು ಇಚ್ಛಿಸದಂತಹ ಮೂಲಗಳಿಂದ ಸಿಕ್ಕಿರುವ ವರದಿ ಅಂತ ಪಬ್ಲಿಷ್ ಮಾಡಿದಾರಲ್ಲ, ಇದೊಂದು ಚೀಪ್ ಲೆವೆಲ್ನ ಜರ್ನಲಿಸಂ ಅನ್ನುವ ರೀತಿಯಲ್ಲಿ ನರಾವಣೆ ಟೀಕೆ ಮಾಡಿದ್ದಾರೆ. ಮಿತ್ರರೇ, ಯಾವಾಗ ನರಾವಣೆ ಮುಂದೆ ಬಂದುಬಿಟ್ಟು ಈ ವಿಚಾರದ ಬಗ್ಗೆ ರಿಯಾಕ್ಟ್ ಮಾಡಿದ್ರು, ರಾಹುಲ್ ಗಾಂಧಿ ಸೈಲೆಂಟ್ ಆಗಿಬಿಟ್ರು. ಈ ಬಗ್ಗೆ ಮಾಧ್ಯಮಗಳು ಪ್ರಶ್ನೆ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಎಸ್ಕೇಪ್ ಆದ್ರು, ಅದಕ್ಕೆ ಉತ್ತರ ಕೊಡೋದಕ್ಕೆ ಹೋಗಿಲ್ಲ. ನಿಮಗೆ ನೆನಪಿದೆ ಅಂತ ಅನ್ಸುತ್ತೆ, ಇತ್ತೀಚೆಗೆ ರಾಹುಲ್ ಗಾಂಧಿ ಅವರ ಒಂದು ವಿಡಿಯೋ ಬಹಳಷ್ಟು ವೈರಲ್ ಆಗಿತ್ತು. ಅದೇನು ಕೇಳಿದ್ರೆ, ನಮ್ಮ ಕರ್ನಾಟಕದವರೇ ಆದಂತಹ ಪ್ರಹ್ಲಾದ್ ಜೋಶಿ ಸಂಸತ್ ಭವನದ ಎದುರುಗಡೆ ಪ್ರೆಸ್ ಮೀಟ್ ಮಾಡ್ತಾ ಇರ್ತಾರೆ, ಅಶ್ವಿನಿ ವೈಷ್ಣವ್ ಮತ್ತು ಪ್ರಹ್ಲಾದ್ ಜೋಶಿ. ಆ ಸಂದರ್ಭದಲ್ಲಿ ಮಧ್ಯದಲ್ಲೇ ನುಗ್ಗಿ ಬಂದಂತಹ ರಾಹುಲ್ ಗಾಂಧಿ ತಾನು ಮಾಧ್ಯಮಗಳಿಗೆ ಮಾತನಾಡೋದಕ್ಕೆ ಮುಂದಾಗ್ತಾರೆ. ಪ್ರಹ್ಲಾದ್ ಜೋಶಿ ಅವರನ್ನ ಜೊತೆಗೆ ನಿಲ್ಲಿಸ್ಕೊಳ್ಳೋದಕ್ಕೆ ಎಳಿತಾರೆ ಕೈ ಹಿಡಿದು. ಅಂದ್ರೆ ಮಾಧ್ಯಮಗಳ ಮೈಕ್ ಮುಂದೆ ಬರೋದಕ್ಕೆ ಅಷ್ಟೊಂದು ಉತ್ಸಾಹ ತೋರಿಸ್ತಾ ಇದ್ದಂತಹ ರಾಹುಲ್ ಗಾಂಧಿ ಇವತ್ತು ಯಾವಾಗ ನರಾವಣೆ ಅವರು ಈ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ರು, ಮಾಧ್ಯಮಗಳಿಗೆ ಮುಖ ತೋರಿಸೋದಕ್ಕೆ ರೆಡಿ ಇಲ್ಲ. ಇನ್ನು ಅಂದು ರಾಹುಲ್ ಗಾಂಧಿ ಅವರು ಸಂಸತ್ನಲ್ಲಿ ಎತ್ತದಂತಹ ಈ ವಿಚಾರಕ್ಕೆ ಬಹಳ ಬೆನ್ನಿಗೆ ನಿಂತಿದ್ಯಾರು? ಪ್ರಿಯಾಂಕಾ ಗಾಂಧಿ. ನಮ್ಮಣ್ಣ ದೊಡ್ಡ ಸಾಧನೆ ಮಾಡಿದ್ದಾರೆ ಅನ್ನುವ ರೀತಿಯಲ್ಲಿ ಪೋಸ್ಟ್ ಕೊಡ್ತಾ ಇದ್ದಂತಹ ಪ್ರಿಯಾಂಕಾ ಗಾಂಧಿ ಇವತ್ತು ಮಾಧ್ಯಮಗಳು ಕಂಡ ಕೂಡಲೇ ದೂರ ಸರಿದಿದ್ದಾರೆ. ಈ ವಿಚಾರವಾಗಿ ಒಂದೇ ಒಂದು ಪದವೂ ಕೂಡ ಅವರ ಬಾಯಲ್ಲಿ ಹೊರಟೇ ಇಲ್ಲ. ನನಗನ್ಸುತ್ತೆ ಮಿತ್ರರೇ, ರಾಹುಲ್ ಗಾಂಧಿ ವಿಪಕ್ಷದ ಸ್ಥಾನದ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಅವರು ಇನ್ನೂ ದೊಡ್ಡ ದೊಡ್ಡ ಬೆಲೆಯನ್ನು ತೆರುತ್ತಾರೆ ಅಂತ. ಈಗಾಗಲೇ ಸಾಕಷ್ಟು ಕಳ್ಕೊಂಡಿದ್ದಾರೆ, ಕಳೆದುಕೊಳ್ಳೋದಕ್ಕೆ ಹೆಚ್ಚಿಗೆ ಏನು ಉಳಿದಿಲ್ಲ. ಎಲ್ಲೋ ಅಲ್ಪ ಸ್ವಲ್ಪ ಇದೆಯಲ್ಲ, ಅದನ್ನು ಕೂಡ ನಾಮಾವಶೇಷ ಮಾಡಿಕೊಳ್ತಾರಷ್ಟೇ.
ಇನ್ನು AI ಇಂಪ್ಯಾಕ್ಟ್ ಶೃಂಗಸಭೆಯಲ್ಲಿ ನಿನ್ನೆ ಒಂದು ವಿಚಾರ ಬಹಳ ಸದ್ದು ಮಾಡಿತ್ತು. ಅದೇನು ಕೇಳಿದ್ರೆ, ಭಾರತ ಮತ್ತು ಫ್ರಾನ್ಸ್ನ ನಡುವೆ ರಫೇಲ್ ಡೀಲ್ ಆಗ್ತಾ ಇದೆಯಲ್ಲ, ಇದರ ಕುರಿತಾಗಿ ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಮೊದಲ ಬಾರಿಗೆ ಮಾತನಾಡಿದ್ರು. ಬಹಳ ಅದ್ಭುತವಾದಂತಹ ಡೀಲ್ ಆಗ್ತಾ ಇದೆ, ಭಾರತದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡುವ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದಾವೆ, ಇದು ಭಾರತದ ಡಿಫೆನ್ಸ್ ಸೆಕ್ಟರ್ ಅನ್ನ ಇನ್ನಷ್ಟು ಬಲಗೊಳಿಸುತ್ತೆ, ಹೀಗೆಲ್ಲ ಮ್ಯಾಕ್ರೋನ್ ಹೇಳಿದ್ರು. ಜೊತೆಗೆ ಅವರು ಇನ್ನೊಂದು ಮಾತನ್ನ ಕೂಡ ಹೇಳಿದ್ರು. ಈ ಡೀಲ್ ಅನ್ನ ಟೀಕಿಸ್ತಾ ಇದಾರಲ್ಲ, ಅದು ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೆಸರನ್ನ ಹೇಳದೆ ರಾಹುಲ್ ಗಾಂಧಿ ಅವರಿಗೆ ಜಾಡಿಸಿದ್ರು. ಇಲ್ಲಿ ಮಿತ್ರರೇ, ರಫೇಲ್ ಡೀಲ್ ಇರಬಹುದು ಅಥವಾ AI ಶೃಂಗಸಭೆ ಇರಬಹುದು, ಕಾಂಗ್ರೆಸ್ನ ಸ್ಟ್ಯಾಂಡ್ ಇದೆಯಲ್ಲ ಬಹಳ ಕ್ಲಿಯರ್. ಆದರೆ ಈ ಎರಡೂ ವಿಚಾರದಲ್ಲಿ ಶಶಿ ತರೂರ್ ಅವರು ಇವತ್ತು ಮತ್ತೆ ಕಾಂಗ್ರೆಸ್ಗೆ ಆಘಾತವನ್ನು ಕೊಟ್ಟಿದ್ದಾರೆ. ಮಿತ್ರರೇ, 2 ವಾರಗಳ ಮುಂಚೆ ಶಶಿ ತರೂರ್ ಇದೇ ಮಾತನ್ನ ಹೇಳಿದ್ರೆ ನಾನೇ ನಿಮಗೆ ವಿಡಿಯೋದಲ್ಲಿ ಆ ಮಾಹಿತಿಯನ್ನು ಕೊಡ್ತಲೇ ಇರಲಿಲ್ಲ. ಯಾಕೆಂದ್ರೆ ಅವರು ಕಾಂಗ್ರೆಸ್ನ ನಿರ್ಧಾರಗಳಿಗೆ ವಿರುದ್ಧವಾಗಿ ಮಾತನಾಡ್ತಾ ಇದ್ರು. ಆದರೆ 2 ವಾರದ ಹಿಂದೆ ಒಂದು ಬೆಳವಣಿಗೆ ನಡೆದಿತ್ತು. ಅದೇನು ಕೇಳಿದ್ರೆ, ಶಶಿ ತರೂರ್, ರಾಹುಲ್ ಗಾಂಧಿ ಮತ್ತು ಖರ್ಗೆ ಈ ಮೂವರ ನಡುವೆ ಒಂದು ಮೀಟಿಂಗ್ ಆಗಿತ್ತು. ಅದಾದ ಬಳಿಕ ಶಶಿ ತರೂರ್ ಅವರು ಕಾಂಗ್ರೆಸ್ನ ನಿಲುವುಗಳಿಗೆ ಬದ್ಧರಾಗಿದ್ದಂತೆ ಕಂಡು ಬರ್ತಾ ಇದ್ರು. ಲೋಕಸಭೆಯಲ್ಲಿ ಕಾಂಗ್ರೆಸ್ನ ನಿಲುವುಗಳನ್ನ ಅವರು ಒಂದು ಹಂತಕ್ಕೆ ಸಮರ್ಥಿಸಿಕೊಂಡಿದ್ರು. ಆದರೆ ಮತ್ತೆ ಈಗ ಕಾಂಗ್ರೆಸ್ನ ವಿರುದ್ಧವಾಗಿ ನಿಂತ್ಕೊಂಡಿದ್ದಾರೆ. ಕಾಂಗ್ರೆಸ್ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ರಾಹುಲ್ ಗಾಂಧಿ ಅವರ ನಿಲುವುಗಳಿಗೆ ವಿರುದ್ಧವಾಗಿ ನಿಂತಿದ್ದಾರೆ. ಅದೇನು ಕೇಳಿದ್ರೆ, ಮೊದಲನೇದಾಗಿ AI ಇಂಪ್ಯಾಕ್ಟ್ ಶೃಂಗಸಭೆ ಫೇಲ್ಯೂರ್ ಆಗಿಬಿಟ್ಟಿದೆ, ಅದನ್ನು ಸರಿಯಾಗಿ ಆರ್ಗನೈಸೇ ಮಾಡಿಲ್ಲ ಅಂತ ಬಿಂಬಿಸೋದಕ್ಕೆ ಕಾಂಗ್ರೆಸ್ ಯತ್ನ ಮಾಡ್ತಾ ಇದೆ. ಇದ್ರ ಬಗ್ಗೆ ಈಗ ಶಶಿ ತರೂರ್ ಹೇಳ್ತಾ ಇದ್ದಾರೆ, ಇದೊಂದು ಭಾರತಕ್ಕೆ ಅತ್ಯಂತ ಅವಶ್ಯಕವಾದಂತಹ ಶೃಂಗಸಭೆ ಆಗಿದೆ, ಇದರಿಂದ ಭಾರತದ ಶಕ್ತಿ ವೃದ್ಧಿಗೊಳ್ಳುತ್ತೆ. ಬಹಳ ದೊಡ್ಡದಾದಂತಹ ಗ್ಲೋಬಲ್ ಲೆವೆಲ್ನ ಶೃಂಗಸಭೆಯನ್ನು ಕೇಂದ್ರ ಸರ್ಕಾರ ಹೋಸ್ಟ್ ಮಾಡಿದೆ. ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ. ಇಂತಹ ದೊಡ್ಡ ಈವೆಂಟ್ಗಳನ್ನು ನಡೆಸುವಂತಹ ಸಂದರ್ಭದಲ್ಲಿ ಸಣ್ಣ ಗ್ಲಿಚಸ್ಗಳು ಇರ್ತವೆ ಅಂತ ಶಶಿ ತರೂರ್ ಎಲ್ಲಾ ಬೆಳವಣಿಗೆಗಳನ್ನು ಸಮರ್ಥಿಸಿಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ ಮಿತ್ರರೇ, ರಫೇಲ್ ಡೀಲ್ ಅನ್ನು ಕೂಡ ಶಶಿ ತರೂರ್ ಅವರು ಬೆಂಬಲಿಸಿದ್ದಾರೆ. ರಫೇಲ್ ಡೀಲ್ ಭಾರತಕ್ಕೆ ಬಹಳ ಅತ್ಯುತ್ತಮವಾದಂತಹ ಡೀಲ್. ಭಾರತದಲ್ಲೇ ರಫೇಲ್ ಉತ್ಪಾದನೆ ಆಗುತ್ತೆ ಅಂತಂದ್ರೆ ಅದಕ್ಕಿಂತ ಹೆಮ್ಮೆಯ ವಿಚಾರ ಇನ್ನೇನಿದೆ. ಇದರಿಂದ ನಮ್ಮ ಡಿಫೆನ್ಸ್ ಬಲಗೊಳ್ಳುತ್ತೆ. ಭಾರತ ಯಾರ ಮೇಲೂ ಕೂಡ ಯುದ್ಧಕ್ಕೆ ಹೋಗೋದಿಲ್ಲ. ಆದರೆ ರಫೇಲ್ನಂತಹ ಶಸ್ತ್ರಾಸ್ತ್ರಗಳು ನಮಗೆ ಬಂದಿದ್ದೇ ಆದ್ರೆ ಬೇರೆಯವರು ನಮ್ಮ ಬಗ್ಗೆ ಯುದ್ಧದ ಯೋಚನೆ ಮಾಡೋದಕ್ಕೂ ಕೂಡ ಹೆದರಿಕೊಳ್ಳುವಂತಹ ಸಿಚುವೇಶನ್ ನಿರ್ಮಾಣ ಆಗುತ್ತೆ. ಹೀಗಾಗಿ ನಾನು ರಫೇಲ್ ಡೀಲ್ ಅನ್ನ ಕೂಡ ಬೆಂಬಲಿಸ್ತೀನಿ, ಇದು ದೇಶಕ್ಕೆ ಬೇಕಾದಂತಹ ಡೀಲ್ ಅಂತ ಶಶಿ ತರೂರ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿಗೆ ಶಶಿ ತರೂರ್ ಅವರು ಕಂಪ್ಲೀಟ್ ಆಗಿ ಕಾಂಗ್ರೆಸ್ನ ಜೊತೆಗೆ ನಿಂತ್ಕೊಂಡ್ರು. ಇನ್ನು ರಾಹುಲ್ ಗಾಂಧಿಯ ಜೊತೆಗೆ ಹೆಜ್ಜೆ ಹಾಕ್ತಾರೆ ಅಂತ ಬಹುತೇಕರ ನಿರೀಕ್ಷೆ ಇತ್ತಲ್ಲ, ಅದನ್ನ ಇವತ್ತು ತರೂರ್ ಮತ್ತೆ ಉಲ್ಟಾ ಮಾಡಿದ್ದಾರೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.